ನ್ಯೂಸ್ 18 ಗೆ ಸ್ವಾಗತ. ನಾನು ರಾಘವೇಂದ್ರ ಗುಡಿ. ವಿಚಾರಣೆ ಹೊತ್ತಲ್ಲೇ ನಟ ದರ್ಶನ್ಗೆ ಅವರ ಸ್ನೇಹಿತ ಕ್ಲೀನ್ ಚಿಟ್ ಅನ್ನು ಕೊಟ್ಬಿಟ್ರ. ಕಾಂಗ್ರೆಸ್ ಶಾಸಕ ಕ್ಲೀನ್ ಚಿಟ್ ಅನ್ನು ಕೊಟ್ಬಿಟ್ರ ಅಂತ ಹೇಳಿ ವಿಚಾರಣೆ ಹೊತ್ತಲ್ಲೇ ನಟ ದರ್ಶನ್ಗೆ ಕ್ಲೀನ್ ಚಿಟ್ ಅನ್ನು ಕೊಡ್ಲಾಯ್ತಾ? ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ಗೆ ಶಾಸಕರು ಕ್ಲೀನ್ ಚಿಟ್ ಅನ್ನು ಕೊಟ್ಟುಬಿಟ್ರ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಹೇಳಿಕೆಯನ್ನ ಗಮನಿಸಿದಾಗ ದರ್ಶನ್ ಪರ ಮಾತನಾಡಿದ್ದಾರೆ ಮದ್ದೂರು ಶಾಸಕ ಉದಯಗೌಡ. ದರ್ಶನ್ಗೆ ಸ್ವಲ್ಪ ಮುಂಗೋಪ ಇದೆ, ಸಿಟ್ಟು ಜಾಸ್ತಿ ಇದೆ. ನನಗೆ ಹಲವು ವರ್ಷಗಳಿಂದ ದರ್ಶನ್ ಸ್ನೇಹಿತರಾಗಿದ್ದಾರೆ, ಆದರೆ ದರ್ಶನ್ ಕೊಲೆ ಮಾಡುವಂತಹ ವ್ಯಕ್ತಿ ಅಲ್ಲ ಅಂತೇಳಿ ಶಾಸಕರು ಹೇಳಿರುವಂಥದ್ದು. ಕೆಲವೇ ದಿನಗಳಲ್ಲಿ ಸತ್ಯ ಏನೆಂದು ಹೊರಬರುತ್ತೆ. ನಾವು ದರ್ಶನ್ ರಕ್ಷಣೆಗೆ ಸಿಎಂ ಬಳಿ ಹೋಗಿಲ್ಲ, ದರ್ಶನ್ ನನ್ನ ಗನ್ಮ್ಯಾನ್ ಮೇಲೆ ಹಲ್ಲೆ ಮಾಡಿಲ್ಲ ಅಂತ ಕೂಡ ಶಾಸಕ ಸ್ಪಷ್ಟಪಡಿಸಿದ್ದಾರೆ. ಇನ್ನು ಮದ್ದೂರು ಶಾಸಕ ಉದಯಗೌಡ ಕೊಟ್ಟಂತ ಹೇಳಿಕೆ ಇದು. ಕೆಲವೇ ದಿನಗಳಲ್ಲಿ ಸತ್ಯಾಸತ್ಯತೆ ಹೊರಗಡೆ ಬರುತ್ತೆ. ನಾವೇನು ದರ್ಶನ್ ರಕ್ಷಣೆಗೆ ಹೋಗಿಲ್ಲ, ಸಿಎಂ ಬಳಿ ಮನವಿಯನ್ನ ಮಾಡಿಕೊಂಡಿಲ್ಲ, ಜೊತೆಗೆ ಅವರು ನನ್ನ ಗನ್ಮ್ಯಾನ್ ಮೇಲೂ ಹಲ್ಲೆಯನ್ನ ಮಾಡಿಲ್ಲ. ದರ್ಶನ್ಗೆ ಮುಂಗೋಪ ಇದೆ, ಕೋಪ ಜಾಸ್ತಿ ಇದೆ, ಒಪ್ಕೊಳ್ತೀವಿ. ಆದರೆ ಅವರು ಕೊಲೆಯನ್ನ ಮಾಡ್ತಾರೆ ಅನ್ನೋದನ್ನ ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ತನಿಖೆ ನಡೀತಾ ಇದೆ, ನೋಡೋಣ ಅಂತ ಹೇಳಿ ಶಾಸಕರು ಹೇಳಿರುವಂತ ಹೇಳಿಕೆ ಇದು. ಹೀಗಾಗಿ ಸಹಜವಾಗಿ ಅನ್ಸುತ್ತೆ, ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಬ್ಬ ಆಡಳಿತಾರೂಢ ಪಕ್ಷದ ಶಾಸಕ ಅವರು ತಪ್ಪು ಮಾಡಿಲ್ಲ ಅಥವಾ ಕೊಲೆ ಮಾಡುವಂಥವರ ಅಲ್ಲ ಅಂತ ಹೇಳಿಕೆ ಕೊಟ್ಟಾಗ ಕ್ಲೀನ್ ಚಿಟ್ ಅನ್ನು ಕೊಟ್ಬಿಟ್ರ ಅಂತೇಳಿ ಸಹಜವಾಗಿ ಪ್ರಶ್ನೆ ಮೂಡುತ್ತೆ. ಆ ಥರ ಕೆಟ್ಟ ಮನ್ಸ ಅಲ್ಲ, ಕೊಲೆ ಮಾಡುವಂತ ವ್ಯಕ್ತಿನೂ ಅಲ್ಲ. ಇದು ಇಷ್ಟು ಒಳ್ಳೆ ವ್ಯಕ್ತಿತ್ವ, ಸ್ವಲ್ಪ ಸಿಡುಕು ಮಾತಾಡೋದು, ರಫ್ ಅಂಡ್ ಟಪ್ಪು ಅದಿದೆ ಅಲ್ಲ. ನನಗೆ ಗೊತ್ತಿಲ್ಲ ಪಾತ್ರದ ಬಗ್ಗೆ, ನಾನು ಇಲ್ಲಿ ಹೇಳಲಿಕ್ಕೆ ಬರಲ್ಲ. ಯಾಕೆಂದ್ರೆ ಇದು ಅಲಿಗೇಷನ್ ಆಗಿದೆ, ತನಿಖೆ ಆಗ್ತಾ ಇದೆ, ಕಸ್ಟಡಿ ಕೇಳಿದ್ದಾರೆ, ಅದು ತನಿಖೆ ಮಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ನಿರ್ಧಾರ ಮಾಡೋದು ತಪ್ಪಾಗುತ್ತೆ. ಸೊ ಅಧಿಕಾರಿಗಳು ಅದ್ರ ಬಗ್ಗೆ ಈಗೇನು ಕೆಲವೇ ದಿನಗಳಲ್ಲಿ ಅದರ ಬಗ್ಗೆ ಮಾಹಿತಿನ ಹೊರ ಹಾಕ್ತಾರೆ, ಅವಾಗ ಎಲ್ರಿಗೂ ಸತ್ಯಾಸತ್ಯ ಗೊತ್ತಾಗುತ್ತೆ. ಇಷ್ಟಂತೂ ಸತ್ಯ, ಕೊಲೆಗಡಕ ಅಲ್ಲ ದರ್ಶನ್, ಒಳ್ಳೆ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ. ಸ್ವಲ್ಪ ಸಿಡುಕು ಮನೋಭಾವ ಇದೆ, ಯಾಕೆಂದ್ರೆ ಅವ್ರದ್ದು ನಿಮ್ಗೆ ಗೊತ್ತು, ಎಲ್ಲ ಫ್ಯಾನ್ಸು ನೂಕು ನುಗ್ಗಾಟ ಮಾಡಿ ಒಂಥರ ಸಿಡುಕು ಸ್ವಭಾವ. ಸಿಡುಕು ಅಲ್ಲೇ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ. ನಾನು ತಿಳಿದಿದ್ದ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಮಾತಾಡೋದು ಇದು ಸಿಡುಕಾಗಿ ನಿಮ್ಮ ಹತ್ರನೂ ಮಾತಾಡೋದು, ಸ್ವಲ್ಪ ಹಂಗೆ ಮಾತಾಡೋದು, ಅದು ಬಿಟ್ರೆ ಕೊಲೆಗಡಕ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರ್ತಕ್ಕಂಥ ಚಿದಾನಂದ್ ಪಟೇಲ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಚಿದಾನಂದ್ ಪಟೇಲ್, ದರ್ಶನ್ ಮೇಲಂತೂ ಆರೋಪ ಇದೆ. ಆರೋಪ ಇದ್ದಾಕ್ಷಣ ಅಪರಾಧಿ ಅಂತಾನೂ ಅಲ್ಲ, ನಿರಪರಾಧಿ ಅಂತಾನೂ ಅಲ್ಲ. ತನಿಖೆ ನಡೀತಾ ಇದೆ, ಪೊಲೀಸರು ವಿಚಾರಣೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆದ್ರೆ ಆಡಳಿತಾರೂಢ ಪಕ್ಷದ ಶಾಸಕರೊಬ್ರು ದರ್ಶನ್ ಆ ರೀತಿಯಾಗಿ ಕೊಲೆ ಮಾಡುವಂತಹ ವ್ಯಕ್ತಿಯಲ್ಲ ಅಂತ ಹೇಳಿಕೆಯನ್ನ ಕೊಟ್ಟುವಂತ ಸಂದರ್ಭದಲ್ಲಿ ಸಹಜವಾಗಿ ಪ್ರಶ್ನೆಗಳು ಮೂಡುತ್ತೆ. ಏನಾದ್ರೂ ಇವರು ಕ್ಲೀನ್ ಚಿಟ್ ಅನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ, ಅಥವಾ ತನಿಖೆ ಮೇಲೆ ಏನಾದ್ರೂ ಇಂಡೈರೆಕ್ಟ್ ಆಗಿ ಒಂದು ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರಾ ಅಂತ ಹೇಳಿ. ಹೀಗಾಗಿ ಸಹಜವಾಗಿ ಪ್ರಶ್ನೆಗಳು ಮೂಡ್ತಾ ಇರುತ್ತದೆ. ಇದ್ರ ಬಗ್ಗೆ ವಿವರಿಸೋದಾದ್ರೆ, ಅಫ್ಕೋರ್ಸ್ ರಾಘವೇಂದ್ರ ಗುಡಿ, ಇದು ನಿರ್ಲಜ್ಜ ರಾಜಕಾರಣದ ಪರಮಾವಧಿ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಒಬ್ಬ ಕೊಲೆ ಆರೋಪಿ ಪರವಾಗಿ ಆಡಳಿತ ಸರ್ಕಾರದ ಒಬ್ಬ ಶಾಸಕ ಅವರ ಪರವಾಗಿ ನಿಲ್ತಾನೆ, ಆತ ಸಭ್ಯ ವ್ಯಕ್ತಿ ಅಂತ ಹೇಳ್ತಾನೆ, ಆತ ಒಡೆದಿಲ್ಲ ಅಂತ ಹೇಳ್ತಾನೆ ಅನ್ನೋ ಮುಖಾಂತರ ಇಡೀ ಪ್ರಕರಣವನ್ನ ಹಳ್ಳ ಹತ್ತಿಸ್ಲಿಕ್ಕೆ ಮಾಡ್ತಿರ್ತಕ್ಕಂಥ ಅತಿ ದೊಡ್ಡ ಸಂಚು ಮತ್ತು ಷಡ್ಯಂತ್ರ ಮತ್ತು ಪ್ರಯತ್ನ ಅಂತ ಹೇಳೋದು ತಪ್ಪಾಗ್ಲಾರ್ದು. ಮದ್ದೂರಿನ ಕಾಂಗ್ರೆಸ್ನ ಶಾಸಕ ಉದಯಗೌಡ ಮತ್ತು ದರ್ಶನ್ ಅವರದ್ದು ಎಂಥದೇ ಸಂಬಂಧ ಇರ್ಬೋದು, ಅದು ರಾತ್ರಿ ಪಾರ್ಟಿಯ ಸಂಬಂಧ ಇರ್ಬೋದು ಅಥವಾ ಬೇರೆ ಬೇರೆ ಅವರ ವೈಯಕ್ತಿಕ ಸಂಬಂಧಗಳಿರ್ಬೋದು. ಆದ್ರೆ ಒಬ್ಬ ಕೊಲೆ ಆರೋಪಿಯ ಪರವಾಗಿ ನಿಲ್ಲುವಂಥದ್ದು ಮತ್ತು ಅವನ ಪರವಾಗಿ ಮಾತನಾಡುವಂಥದ್ದು, ಅವನ ಬಗ್ಗೆ ಏನು ಕನಿಕರವನ್ನು ತೋರುವಂಥದ್ದು ಮತ್ತು ಆತ ಅಂತ ವ್ಯಕ್ತಿ ಅಲ್ಲ ಅನ್ನೋ ಒಂದು ಮಾತನ್ನು ಹೇಳುವ ಮುಖಾಂತರ ಈ ಸರ್ಕಾರದಲ್ಲಿ ಇಂಥ ವ್ಯಕ್ತಿಗಳು ಉದಯಗೌಡ ಅಂತವರು ಖಂಡಿತವಾಗಿಯೂ ಎಲ್ಲ ಒಂದ್ ಕಡೆ ಏನು ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅನ್ನೋ ಒಂದು ಅನುಮಾನ ಕೂಡ ವ್ಯಕ್ತವಾಗುವಂಥದ್ದು ರಾಘವೇಂದ್ರ ಗುಡಿ. ಆ ಮುಖಾಂತರ ಎಲ್ಲ ಒಂದ್ ಕಡೆ ಉದಯಗೌಡರು ಕೂಡ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ರ ಅಥವಾ ಗೃಹ ಸಚಿವ ಪರಮೇಶ್ವರನ್ ಒತ್ತಾಯ ಮಾಡಿದ ಒಬ್ಬ ಕೊಲೆ ಆರೋಪಿಯನ್ನ ಬಚಾವ್ ಮಾಡಲಿಕ್ಕೆ ಇಡೀ ಕಾಂಗ್ರೆಸ್ ಸರ್ಕಾರದ ಅನೇಕ ಇಂಥ ಶಾಸಕರುಗಳು ನಿಂತಿದ್ದಾರೆ ಅನ್ನೋಕೆ ಇವರ ಹೇಳಿಕೆ ಸಾಕ್ಷಿ ಅಂತ ಹೇಳೋದು ತಪ್ಪಾಗ್ಲಾರ್ದು. ಯಾಕಂತಂದ್ರೆ ಅವರ ಪರವಾಗಿ ಮುಖ್ಯಮಂತ್ರಿಗಳು ಒಂದು ಟ್ವೀಟ್ ಅನ್ನ ಮಾಡ್ತಾರೆ. ಆ ಟ್ವೀಟ್ ನಲ್ಲಿ ಅವ್ರು ಹೇಳುವಂತ ವಿಚಾರ ಅಂದ್ರೆ, ನನ್ನ ಮೇಲೆ ಯಾರು ಪ್ರೆಷರ್ ಅನ್ನ ಹಾಕ್ತಿಲ್ಲ, ಒಂದ್ ವೇಳೆ ನನ್ನ ಮೇಲೆ ಯಾರಾದ್ರೂ ಪ್ರೆಷರ್ ಹಾಕಿದ್ರೆ ಅದಕ್ಕೆ ನಾನು ಬಗ್ಗುವಂತವನು ಅಲ್ಲ ಅನ್ನುವಂತ ಅರ್ಥದಲ್ಲಿ ಆ ಒಂದು ಟ್ವೀಟ್ ಅನ್ನ ಮಾಡಿರುವಂತದ್ದು. ಅಂದ್ರೆ ನನ್ನ ಮೇಲೆ ಯಾರು ಪ್ರೆಷರ್ ಹಾಕಿಲ್ಲ ಅಥವಾ ಯಾರಾದ್ರೂ ಹಾಕಿದ್ರೆ ನಾನು ಅದನ್ನ ಕೇಳೋದು ಇಲ್ಲ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲೋ ಇಂಡೈರೆಕ್ಟ್ ಆಗಿ ಅವ್ರ ಮೇಲೆ ಪ್ರೆಷರ್ಗಳು ಕ್ರಿಯೇಟ್ ಆಗ್ತಾ ಇದಾವ ಅಂತೇಳಿ ಈ ಹೇಳಿಕೆಗಳನ್ನ ಗಮನಿಸ್ತಾ ಇದ್ರೆ ಹಂಗೆ ಅನ್ಸುತ್ತಲ್ವಾ?
ಗುಡಿ, ಖಂಡಿತವಾಗಿ ಇಂಥ ಉದಯಗೌಡ ಅಂತ MLAಗಳು ಮತ್ತು ಬೊಮ್ಮನಹಳ್ಳಿಯ ಬಿಜೆಪಿ MLA ಸತೀಶ್ ರೆಡ್ಡಿ ಅಂತ ಸೇರಿದಂತೆ ಅನೇಕರು ಅವರ ಪರವಾಗಿ ಇಂಡೈರೆಕ್ಟ್ ಆಗಿ ಲಾಬಿಯನ್ನು ನಡೆಸಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ಚಾಮರಾಜನಗರದ ಶಾಸಕರು ಮತ್ತು ಮಂತ್ರಿ ಆಗಿರ್ತಕ್ಕಂಥ ಜಮೀರ್ ಅಹಮದ್ ಅವರ ಮೇಲೆ ಗಂಭೀರ ಆರೋಪ ಕೂಡ ಕೇಳಿ ಬಂದಿರುವಂಥದ್ದು. ಈ ಆರೋಪಗಳು ಅನುಮಾನಗಳ ನಡುವೆ ಇವತ್ತು ಆಡಳಿತಾರೂಢ ಪಕ್ಷದ ಶಾಸಕರೊಬ್ಬರು ಈ ರೀತಿ ಹೇಳಿಕೆಯನ್ನು ಕೊಡ್ತಾರೆ. ಆತ ಮಾಡಿಲ್ಲ ಅನ್ನೋ ಮುಖಾಂತರ ಪೊಲೀಸರ ತನಿಖೆಗೆ ಎಲ್ಲೊಂದ್ ಕಡೆ ಪರೋಕ್ಷವಾಗಿ ಇನ್ಫ್ಲೂಯೆನ್ಸ್ ಮಾಡಿದಂತೆ ಮತ್ತು ಅವರ ತನಿಖೆಯನ್ನೇ ಅವಮಾನ ಮಾಡಿದಂತೆ ಅಂತ ಹೇಳಿ ತಪ್ಪಾಗ್ಲಾರ್ದು. ಒಬ್ಬ ಆರೋಪಿತನನ್ನು ಅದು ತೀರ್ಮಾನ ಕೊಡುವುದು, ತೀರ್ಪು ಕೊಡುವಂಥದ್ದು ಅದು ಘನ ನ್ಯಾಯಾಲಯ. ಆದ್ರೆ ಈ ವ್ಯಕ್ತಿ, ಈ ಒಂದು ಘನ ರಾಜಕಾರಣಿ, ಘನ MLA ಮದ್ದೂರು ಉದಯರವರು ಆತ ತಪ್ಪೇ ಮಾಡಿಲ್ಲ ಅನ್ನುವಂಥ ಹೇಳಿಕೆಯನ್ನು ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಆತನ ಬಚಾವ್ ಮಾಡ್ಲಿಕ್ಕೆ ಇವರೆಲ್ಲರೂ ಕೂಡ ಷಡ್ಯಂತ್ರ ಮಾಡಿದರೆಂಬ ಅನುಮಾನ ವ್ಯಕ್ತವಾಗುವಂಥದ್ದು. ಗುಡಿ, ಖಂಡಿತವಾಗಿಯೂ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಚಿದಾನಂದ್ ಪಟೇಲ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.